ನಮಸ್ಕಾರ. ಕ್ಯಾಲ್ಸಿಯಂ ಹೇಳುವಂಥದ್ದು ಬರೀ ಮೂಳೆಗಳ ಬಲವರ್ಧನೆಗೆ ಮಾತ್ರ ಅಲ್ಲ. ಕ್ಯಾಲ್ಸಿಯಂ ನಮ್ಮ ಹೃದಯದ ಸ್ಪಂದನಕ್ಕೆ ಬೇಕು, ನಮ್ಮ ಸ್ನಾಯುಗಳ ಸಂಕುಚಲನಕ್ಕೆ ಬೇಕು, ಗಾಯ ಬೇಗ ಗುಣವಾಗಬೇಕಂದ್ರೆ ಕ್ಯಾಲ್ಸಿಯಂ ಬೇಕು, ಕೋಶಗಳ ಮೆಟಬಾಲಿಸಂಗೆ ನಮಗೆ ಕ್ಯಾಲ್ಸಿಯಂ ಬೇಕು, ನರಗಳಲ್ಲಿ ಸಂದೇಶ ಸಾಗುವಿಕೆಗೂ ನಮಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ. ಈ ಮೂಳೆಗಳು 99% ಕ್ಯಾಲ್ಸಿಯಂ ಮೂಳೆಗಳಲ್ಲಿ ನಮ್ಮ ದೇಹದಲ್ಲಿಯೇ ಇರ್ತದೆ, ಹಲ್ಲು ಮತ್ತೆ ಬೋನಿನಲ್ಲಿ. ಕೇವಲ ಕಡಿಮೆಯಾಗುವಂಥದ್ದು 1%. ಅದೇ ಕಡಿಮೆ ಆದ್ರೆ ನಮ್ಮ ಮೂಳೆಗಳು ದುರ್ಬಲಗೊಳ್ಳುವಂಥದ್ದು. ಮೂಳೆಗಳ ಆರೋಗ್ಯ, ಈಗ ನಾವು ಹುಟ್ಟುವಾಗ 270 ಮೂಳೆಗಳಿರ್ತವೆ, ನಾವು ಬೆಳೀತಾ ಬೆಳೀತಾ 206 ಮೂಳೆಗಳಾಗಿ ಮಾರ್ಪಡ್ತವೆ. ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಮೂಳೆಗಳ ಒಡೆಯುವಿಕೆ ಮತ್ತು ಹೊಸ ಮೂಳೆಗಳ ನಿರ್ಮಾಣ ಒಂದೇ ಪ್ರಮಾಣದಲ್ಲಿ ನಡೀತದೆ. ಆದರೆ ನಾವು ವಯಸ್ಸಾಗ್ತಾ ಇದ್ದಂತೆ ಮೂಳೆಗಳ ಒಡೆಯುವಿಕೆ ಮತ್ತು ಹೊಸ ಮೂಳೆಗಳ ನಿರ್ಮಾಣ ಕಾರ್ಯ ಕಡಿಮೆ ಆಗ್ತಾ ಬರ್ತದೆ. ಇದರಿಂದಾಗಿ ನಮ್ಮ ಮೂಳೆಗಳು ಬೇಗ ದುರ್ಬಲಗೊಳ್ಳುತ್ತವೆ. ಹಾಗಾಗಿ ಆಸ್ಟ್ರೋಪೋರಿಯೋಸಿಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಉತ್ತಮ ಆಹಾರದ ಮೂಲಕ ನಮ್ಮ ಮೂಳೆಗಳನ್ನ ರಕ್ಷಿಸಿಕೊಳ್ಳೋಣ. ಇಲ್ಲ ಅಂತಂದ್ರೆ ಸಪ್ಲಿಮೆಂಟ್ಗಳ ಮೂಲಕ ನಮ್ಮ ಮೂಳೆಗಳ ಬಲವರ್ಧನೆಯನ್ನ ಹೆಚ್ಚಿಸಿಕೊಳ್ಳೋಣ.